ನಮಸ್ಕಾರ ಎಲ್ಲರಿಗೂ. ನೀವುಗಳು ಕೂಡ ಇತ್ತೀಚೆಗೆ ತುಂಬ ದೂರ ನಡೆಯೋಕ್ಕಾಗಲ್ಲ ಮಂಡಿ ನೋವು, ತುಂಬ ಹೊತ್ತು ನಿಲ್ಲೋಕ್ಕಾಗಲ್ಲ ಮಂಡಿ ನೋವು, ಕೆಳಗೆ ಕೂತು ಊಟ ಮಾಡೋಕ್ಕಾಗಲ್ಲ ಮಂಡಿ ನೋವು, ಈ ರೀತಿ ಮಾತುಗಳನ್ನು ಕೇಳಿರ್ತೀರ ಅಲ್ವಾ? ಪ್ರತಿದಿನ ಕಾಡೋ ಈ ರೀತಿ ನೋವುಗಳಿಗೆ ನಾವು ಪ್ರತಿದಿನ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳಕ್ಕಾಗುತ್ತಾ? ಇಲ್ಲ. ಪ್ರತಿದಿನ ಮಾತ್ರೆ ನುಂಗೋಕ್ಕಾಗುತ್ತಾ? ಅದೂ ಕೂಡ ಇಲ್ಲ. ಒಂದು ಫ್ಯಾಮಿಲಿ ಸಂತೋಷವಾಗಿರಬೇಕು ಅಂತ ಅಂದರೆ ಮುಖ್ಯವಾಗಿ ಅದಕ್ಕೆ ಬೇಕಾಗಿರೋದು ಎಲ್ಲರ ಆರೋಗ್ಯ. ಹೆಲ್ತ್ ಈಸ್ ವೆಲ್ತ್ ಅಂತಾರಲ್ಲ, ಹಾಗೆ ಆರೋಗ್ಯವೇ ಭಾಗ್ಯ ಅಂತ. ಹಾಗಾದರೆ ನಾವು ಇದಕ್ಕೆ ಏನು ಮಾಡೋದು? ಎಷ್ಟೇ ಹಾಸ್ಪಿಟಲ್ಗೆ ತೋರಿಸಿದ್ರು, ಎಷ್ಟೇ ಮಾತ್ರೆ ನುಂಗಿದ್ರೂ ಮಂಡಿ ನೋವು, ಕೀಲು ನೋವುಗಳು, ಮೊಣಕೈ ಮೊಣಕಾಲು ನೋವುಗಳು ಮತ್ತು ಈ ಉಳುಕು ನೋವುಗಳು ಅನ್ನೋದು ಪ್ರತಿ ಕುಟುಂಬದಲ್ಲೂ ಒಂದಲ್ಲ ಒಂದು ರೂಪದಲ್ಲಿ ಯಾರನ್ನಾದರೂ ಕಾಡ್ತಾನೇ ಇರುತ್ತೆ. ಹಾಗಾದರೆ ಪ್ರತಿ ಸಲ ನೋವು ಬಂದಾಗಲೆಲ್ಲ ನಾವು ಮಾತ್ರೆ ನುಂಗೋಕ್ಕಾಗುತ್ತಾ? ಇಲ್ಲ. ಹಾಗಾದರೆ ಏನು ಮಾಡೋದು? ಡಾಕ್ಟರ್ಗಂತೂ ಪ್ರತಿದಿನ ತೋರಿಸೋಕ್ಕಾಗಲ್ಲ. ಮನೆಯಲ್ಲೇ ಇದ್ದು ಏನು ಮಾಡೋದು ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದನ್ನು ನಾನು ಸ್ವಂತ ಅನುಭವದಿಂದ ಹೇಳ್ತಾ ಇರೋದು. ನಮ್ಮ ಮನೆಯಲ್ಲಿ ನಾವು 20 ವರ್ಷಗಳಿಂದ ಈ ರೀತಿಯ ನೋವುಗಳಿಗೆಲ್ಲ ಒಂದು ಎಣ್ಣೆಯನ್ನು ಬಳಸ್ತಾ ಬರ್ತಾ ಇದ್ವಿ. ಇದನ್ನು ನಮ್ಮ ಅತ್ತೆಯವರು ಸುಮಾರು 20 ವರ್ಷಗಳಿಂದ ಬಳಸ್ತಾ ಇದ್ರು. ಮಂಡಿ ನೋವು, ಹಿಂಡುಗಳ ನೋವು ಮತ್ತು ಮೈಕೈ ನೋವುಗಳು, ಯಾವುದೇ ರೀತಿಯ ನೋವುಗಳು ಕಂಡು ಬಂದರೂ ಕೂಡ ಈ ಎಣ್ಣೆಯನ್ನು ಅವರು ಬಳಸ್ತಾ ಇದ್ರು. ಹಾಗಿದ್ರೆ ಅದು ಯಾವುದು ಅಂತ ನೋಡೋಣ ಬನ್ನಿ. ಅದರ ಹೆಸರು ಕಡೆಂಜಾ ಮೆಕೆಂಜಾ ಕಾಂಪಣ್ಣವರ್ ನೋವಿನ ಎಣ್ಣೆ ಅಂತ. ಇದನ್ನು ಸಾಮಾನ್ಯವಾಗಿ ಮೀಸೆ ಅಜ್ಜನ ನೋವಿನ ಎಣ್ಣೆ ಅಂತ ಹೇಳಿ ಕರೀತಾರೆ. ಇದು ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ, ಇದನ್ನು ಸ್ವಂತ ಅನುಭವದಿಂದ ನಿಮಗೆ ಹೇಳ್ತಾ ಇರೋದು. ನಿಮ್ಮ ಮನೆಯಲ್ಲಿರುವ ಹಿರಿಯರಿಗೆ ಇದು ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋದಲ್ಲಿ ಇದನ್ನು ತಿಳಿಸ್ತಾ ಇದ್ದೀನಿ. ಈ ಎಣ್ಣೆಯನ್ನು ನೀವು ನೋವಿರುವಂತಹ ಜಾಗಕ್ಕೆ ರಾತ್ರಿ ಮಸಾಜ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಬಿಸಿ ನೀರಿನಿಂದ ಸ್ನಾನವನ್ನು ಮಾಡಿದ್ರೆ ನೋವು ನಿಮಗೆ ಕಡಿಮೆ ಆಗುತ್ತೆ. ನೋಡಿ, ಇದು ನಮ್ಮ ಮನೆಯಲ್ಲಿ ನಾವು ಬಳಸ್ತಾ ಇರುವಂಥ ಬಾಟಲ್ ಆಲ್ಮೋಸ್ಟ್ ಖಾಲಿಯಾಗಿದೆ. ಈ ಬಾಟಲು ಅದನ್ನೇ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ರೆಗ್ಯುಲರಾಗಿ ಆಲ್ಮೋಸ್ಟ್ 20 ವರ್ಷದಿಂದ ನಾವು ಈ ಎಣ್ಣೆಯನ್ನು ಬಳಸ್ತಾ ಇದ್ದೀವಿ. ನಾನು ಈ ಮನೆಗೆ ಬಂದು 20 ವರ್ಷ ಆಯಿತು. ಅದಕ್ಕೂ ಮುಂಚೆಯಿಂದನೂ ನಮ್ಮ ಅತ್ತೆಯವರು ಈ ಎಣ್ಣೆಯನ್ನು ಬಳಸ್ತಾ ಇದ್ದರು ಎಲ್ಲ ನೋವುಗಳಿಗೂ. ಹಾಗಾಗಿ ತುಂಬ ಎಫೆಕ್ಟಿವ್. ನನ್ನ ಮಕ್ಕಳಿಗೂ ಕೂಡ ಯಾವುದಾದ್ರೂ ಚಿಕ್ಕ ಪುಟ್ಟ ನೋವುಗಳಾಯಿತು ಅಂತಂದರೆ ಇದನ್ನು ಹಚ್ಚಿ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿ ಬೆಳಗ್ಗೆ ಎದ್ದು ಬಿಸಿ ನೀರಿನಿಂದ ಸ್ನಾನ ಮಾಡಿಸಿದ್ರೆ ನೋವು ಕಡಿಮೆ ಆಗುತ್ತೆ. ಯಾರೂ ಕೂಡ ಒಂದೇ ದಿನಕ್ಕೆ ತುಂಬ ರಿಸಲ್ಟ್ ತೋರಿಸ್ಬಿಡುತ್ತೆ ಅಂತ ಅಂದ್ಕೋಬಾರ್ದು. ಕಂಟಿನ್ಯೂಸ್ ಆಗಿ ಬಳಸ್ತಾ ಬನ್ನಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ದಿನ ರಾತ್ರಿ ಮಲಗೋ ಮುಂಚೆ ಅರಿಶಿಣ ಬೆರೆಸಿರ್ತಕ್ಕಂಥ ಹಾಲನ್ನು ಕುಡಿಯೋದ್ರಿಂದ ಉರಿಯೂತ ಕಡಿಮೆ ಆಗುತ್ತೆ. ಹಾಗಾಗಿ ಈ ಹಾಲನ್ನು ಡೈಲಿ ನೈಟ್ ಬಳಸಿ. ಹಾಗೆಯೇ ಸಣ್ಣ ಪುಟ್ಟ ಲಘು ವ್ಯಾಯಾಮಗಳನ್ನು ಮಾಡೋದ್ರಿಂದ ಕೂಡ ಮೈಕೈ ನೋವು, ಮೂಳೆ ನೋವು ಮತ್ತು ಸಂದು ನೋವುಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ವಯಸ್ಸಾದವರಿಗೆ ಚಿಕ್ಕ ಪುಟ್ಟ ವ್ಯಾಯಾಮಗಳನ್ನು ಹೇಳ್ಕೊಡಿ. ಮೂಳೆಗಳಿಗೆ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಅಗತ್ಯ ಇರೋದರಿಂದ ಹೆಚ್ಚಾಗಿ ಹಸಿರು ಸೊಪ್ಪು ಮತ್ತು ತರಕಾರಿಗಳನ್ನು ಸೇವಿಸೋದು ತುಂಬ ಒಳ್ಳೆಯದು. ಹಾಗೆ ಹಣ್ಣುಗಳನ್ನು ಕೂಡ ಸೇವನೆಯನ್ನು ಮಾಡೋದ್ರಿಂದ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೋದು. ಹಾಗೆ ವಿಟಮಿನ್ ಡಿ, ಸೂರ್ಯನಿಂದ ವಿಟಮಿನ್ ಡಿಯನ್ನು ನಾವು ಪಡಿಬೋದು. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಗತ್ಯ ಇರೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.